ಹಿಂದಿನ ಭಾಗದಲ್ಲಿ ಸುಜಾತ ರೂಪನ್ ಮಾತು ಕೇಳ್ಕೊಂಡು ಗಂಡನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಬರ್ತಾಳೆ. ರವಿ ಎಷ್ಟೇ ತಡೆಯೋಕ್ ಪ್ರಯತ್ನ ಮಾಡಿದ್ರು ಅವಳು ಅರ್ಥನೇ ಮಾಡ್ಕೊಳಲ್ಲ. ಯಾಕೆ ಅಂದ್ರೆ ರೂಪ ಹೇಳಿರೋ ಮಾತುಗಳೇ ಅವಳ ತಲೆನಲ್ಲಿ ಕೊರಿತಾ ಇರತ್ತೆ. ಅದೇ ಸತ್ಯ ಅಂದ್ಕೊಂಡು ಗಂಡನೂ ಬೇಡ, ಗಂಡನ ಮನೆನೂ ಬೇಡ ಅಂತ ಮನೆ ಬಿಟ್ಟು ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಗೆ ಬಂದು ತುಂಬಾ ದಿನ ಆದ್ರೂ ವಾಪಸ್ ಗಂಡನ ಮನೆಗೆ ಹೋಗದೆ ಇರೋದನ್ನ ನೋಡಿ ತಾಯಿ ಇರೋ ಎಲ್ಲ ವಿಷಯನೂ ತಿಳ್ಕೊತಾಳೆ. ತಾಯಿ ಕೂಡ ಬೈದು ಬುದ್ಧಿ ಹೇಳಿ ವಾಪಸ್ ಹೋಗು ಅಂತ ಹೇಳ್ತಾಳೆ. ಆದ್ರೆ ಸುಜಾತ ಮಾತ್ರ ತಾಯಿ ಮಾತನ್ನು ಕೇಳಲ್ಲ. ಹಾಗಾಗಿ ಸುಜಾತನ್ ತಾಯಿ ಸುಜಾತನ್ ಫ್ರೆಂಡ್ ಪ್ರಿಯಾಂಕನ ಮನೆಗೆ ಬರೋಕ್ ಹೇಳ್ತಾಳೆ. ಸ್ವಲ್ಪ ಬುದ್ಧಿ ಹೇಳೋದಕ್ಕೂ ಹೇಳ್ತಾಳೆ. ಸುಜಾತನ್ ಫ್ರೆಂಡ್ ಪ್ರಿಯಾಂಕನ್ ಬದುಕಲು ತಾನು ತಪ್ಪು ನಿರ್ಧಾರ ಮಾಡಿ ಈಗ ಒಂಟಿಯಾಗಿ ಬದುಕ್ತಾ ಇದ್ದಾಳೆ. ಹಾಗಾಗಿ ಪ್ರಿಯಾಂಕಾ ತನ್ನ ಜೀವನದಲ್ಲಿ ಆಗಿರೋ ತಪ್ಪನ್ನ ನೀನ್ ಮಾಡ್ಬೇಡ ಅಂತ ಸುಜಾತಂಗೆ ಬುದ್ಧಿ ಹೇಳ್ತಾಳೆ. ಇಷ್ಟೆಲ್ಲ ಪ್ರಿಯಾಂಕಾ ಹೇಳಿದ್ಮೇಲೂ ಸುಜಾತ ತನ್ನ ನಿರ್ಧಾರ ಬದಲಾಯಿಸ್ತಾಳ? ರೂಪ ಮಾಡಿರೋ ತಪ್ಪಿಗೆ ಅವಳಿಗೆ ಬುದ್ಧಿ ಕಲಿಸ್ತಾಳ, ಅಥವಾ ಇಲ್ಲ ತನಗೆ ಗಂಡನೇ ಬೇಡ ಅಂತ ತವ್ರ ಮನೇಲೆ ಉಳಿದ್ಬಿಡ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೋಡು ಮಗಳೇ, ಹೇಳ್ಕೊಡೋರು 1000 ಹೇಳ್ಕೊಡ್ತಾರೆ ಕಣೆ, ಆದ್ರೆ ನಮ್ಮ ತಲೆಯಲ್ಲಿ ಬುದ್ಧಿ ಇರಬೇಕು. ಯಾವ್ದು ತಪ್ಪು ಯಾವ್ದು ಸರಿ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಬುದ್ಧಿ ಇದ್ರೆ ಯಾರು ಎಷ್ಟೇ ಹೇಳ್ಕೊಟ್ರು ಯಾವ ಸಂಸಾರನೂ ಹಾಳಾಗಲ್ಲ ಕಣೆ. ನಿನ್ನತ್ತೆ ಮಾವ ನಿನ್ ಗಂಡ ಎಲ್ರೂ ಮುತ್ತಿನಂತವ್ರು ಕಣೆ. ನಿನ್ನನ್ನ ಅವ್ರ ಮನೆ ಮಗಳ ಹಾಗೇನೆ ನೋಡ್ಕೋತಿದ್ದಾರೆ. ಆದ್ರೆ ನೀನು ಯಾರೋ ಅಕ್ಕಪಕ್ಕ ಮನೆಯವ್ರ ಮಾತು ಕೇಳಿ ನಿನ್ ಜೀವನ ಹಾಳು ಮಾಡ್ಕೋತಿದ್ಯಲ್ಲೇ. ನೋಡು, ಮೊದಲು ಹೋಗಿ ನಿನ್ ಗಂಡ ಅತ್ತೆ ಮಾವ ಎಲ್ರೂ ಹತ್ರ ಕ್ಷಮೆ ಕೇಳು. ನೋಡು ಸುಜಾತ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾವು ಜೀವನ ಪೂರ್ತಿ ಇರೋದು ನಮ್ಮವ್ರ ಜೊತೆಗೆ. ನಾವು ನಮ್ಮವ್ರನ್ನೇ ನಂಬಿಲ್ಲ ಅಂದ್ರೆ, ಯಾರೋ ಅಕ್ಕಪಕ್ಕ ಮನೆಯವ್ರನ್ನ ನಂಬಿದ್ರೆ ನಮ್ಮವ್ರ ಜೊತೆಗೆ ನಾವಿದ್ದು ಏನು ಪ್ರಯೋಜನ ಹೇಳು? ಅಮ್ಮ ಹೇಳ್ದಾಗೆ ಮೊದಲು ಹೋಗಿ ನಿನ್ನ ಗಂಡ ಅತ್ತೆ ಮಾವ ಎಲ್ರೂ ಹತ್ರ ಕ್ಷಮೆ ಕೇಳು. ನಾನು ಮಾಡಿದ ತಪ್ಪಾಯ್ತು ಅಂತ ಒಪ್ಕೋ. ಇನ್ಮೇಲಿಂದ ನೀನು ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ಬೇರೆ ಯಾರೇ ಏನೇ ಹೇಳಿದ್ರು ಹಾ ಅಂತ ಹೇಳು. ಅದನ್ನ ಏನು ಕೇಳೋದಕ್ಕೂ ಹೋಗ್ಬೇಡ. ನಿಮ್ಮ ಮನೆಯವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಕ್ಕೂ ಹೋಗ್ಬೇಡ. ನೀನು ಹೇಳೋದೇನೋ ಸರಿ ಕಣೆ, ಆದರೆ ಅತ್ತೆ ಮಾವ ಮತ್ತೆ ನನ್ನ ಗಂಡ ಎಲ್ಲ ನಾನು ಒಪ್ಕೋತಾರ? ನಾನು ಅವ್ರಿಗೆ ತುಂಬಾನೇ ಅವಮಾನ ಮಾಡಿದ್ದೀನಿ. ನೋಡು, ಒಪ್ಕೋತಾರೋ ಬಿಡ್ತಾರೋ, ಆದ್ರೆ ನೀನು ಹೋಗಿ ಕ್ಷಮೆ ಕೇಳಲೇಬೇಕು. ಯಾಕೆ ಅಂದ್ರೆ ನೀನೇ ಮಾಡಿರೋ ತಪ್ಪು. ಹಿತ್ತಾಳಿ ಕಿವಿ ಹಾಗೆ ಯಾರೋ ಹೇಳಿದ ಮಾತನ್ನೆಲ್ಲ ನಂಬ್ಕೊಂಡು ಕೂರ್ತಿಯಲ್ಲ, ನಿನ್ ತಲೆಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಮೊದಲು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳು. ಈ ಮನೇಲಿ ಮಾತ್ರ ನಿನಗೆ ಜಾಗ ಇಲ್ಲ. ಏನೋ ಹೋಗ್ಲಿ ಪಾಪ ಅಂತ ಮಗಳು ಅಂತ ಸುಮ್ಮನೆ ಇದ್ರೆ ನಿನ್ಗೆ ಯಾಕೋ ಅತಿ ಆಗ್ತಿದೆ. ಮಗಳನ್ನ ಹೇಗಾದ್ರೂ ಇಲ್ಲಿಂದ ಸಾಗಾಕ್ಸಿ ತನ್ನ ಗಂಡನ ಮನೇಲಿ ಸುಖವಾಗಿ ಸಂಸಾರ ಮಾಡೋ ಹಾಗೆ ಮಾಡ್ಬೇಕು ಅಂತ ಸುಜಾತನ್ ತಾಯಿ ಸುಜಾತಂಗ್ ಬೈದು ಅಲ್ಲಿಂದ ಕಳಿಸ್ತಾಳೆ. ಮಾರನೇ ದಿನ ಸುಜಾತ ತನ್ನ ಗಂಡನ ಮನೆಗೆ ಬರ್ತಾಳೆ. ಅಮ್ಮ, ಇವಳು ಯಾಕೆ ಬಂದ್ಲು ಇಲ್ಲಿಗೆ? ಮೊದ್ಲು ಇವಳನ್ನ ಈ ಮನೆಯಿಂದ ವಾಪಸ್ ಕಳ್ಸು. ನನ್ಗಂತೂ ಅವಳ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಅತ್ತೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಏನು ತಿಳಿದೇನೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ ಅತ್ತೆ. ಇನ್ಯಾವತ್ತೂ ಹಾಗೆಲ್ಲ ಮಾತಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಮಗಂಗೂ ನೀವೇ ಹೇಳಿ. ಏನು ಕ್ಷಮೆನಾ? ಅಮ್ಮ ನೋಡಮ್ಮ, ನಾನು ಇವಾಗ್ಲೇ ಹೇಳ್ತಿದ್ದೀನಿ, ಅವಳಿಗೆ ನೆಟ್ಟಗೆ ತನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಯಾವಾಗ ನೋಡಿದ್ರು ಏನಾದ್ರು ಒಂದು ಹೇಳ್ತಾನೆ ಇರ್ತಾಳೆ. ಸುಮ್ಮನೆ ಅವಳ ಹತ್ರ ಹೇಳ್ಸ್ಕೊಳ್ಳೋ ಬದಲು ಅವಳು ಈ ಮನೇಲಿ ಇಲ್ದೇ ಇದ್ರೇನೆ ಒಳ್ಳೇದು. ಅವಳಿಗೆ ನಮ್ಮ ಮೇಲೆ ಯಾರ ಮೇಲೂ ನಂಬಿಕೆ ಇಲ್ಲ ತಾನೆ. ಹಾಗಿದ್ಮೇಲೆ ನಮ್ಮ ಜೊತೆ ಅವಳು ಇರೋದು ಬೇಡ. ಮೊದಲು ಹೋಗೋದಕ್ಕೆ ಹೇಳು. ಅಯ್ಯೋ, ಇದೇನೋ ಹೀಗೆ ಮಾತಾಡ್ತಿದ್ಯಾ ಅಲ್ವೋ? ಅವಳೇ ತಪ್ಪು ತಿಳ್ಕೊಂಡು ತಪ್ಪಾಯ್ತು ಅಂತ ಕೇಳ್ತಿದ್ದಾಳೆ ಇಲ್ಲಿಗೆ ಬಂದು. ಆದ್ರೆ ನೀನು ಮನೆ ಬಿಟ್ಟು ಹೋಗು ಅಂತಿದ್ಯಲ್ಲ, ಇದು ಎಷ್ಟು ಸರಿನೋ? ಮನೆ ಸೊಸೆ 4 ಮಾತು ಅನ್ನೋ ರೈಟ್ಸು ಇಲ್ವೇನೋ? ನೋಡಮ್ಮ, ನಿನ್ಗಿದೆಲ್ಲ ಅರ್ಥ ಆಗಲ್ಲ. ಅವಳು ನಿನ್ನನ್ನ ಮಾತ್ರ ಅನುಮಾನಿಸ್ತಾ ಇಲ್ಲ, ನನ್ನನ್ನ ಕೂಡ ಅನುಮಾನಿಸ್ತಿದ್ದಾಳೆ. ಆಫೀಸಲ್ಲಿ ಯಾರ ಜೊತೆನ ಅಫೇರ್ ಇದೆ ಹಾಗೆ ಹೀಗೆ ಅಂತಿದ್ದಾಳೆ. ಇಷ್ಟು ಅನುಮಾನನೇ ತನ್ನ ತಲೆಯಲ್ಲಿ ತುಂಬಿಕೊಂಡಿರೋ ಇವಳು ನನ್ನ ಜೊತೆ ಹೇಗೆ ಸಂಸಾರ ಮಾಡ್ತಾಳೆ ಹೇಳು? ನಾಳೆ ದಿನನೂ ಮತ್ತೆ ಈ ಅನುಮಾನ ಎಲ್ಲ ಮತ್ತೆ ಚಿಗುರೊಡಿಯತ್ತೆ ಅಷ್ಟೇ. ನೋಡಮ್ಮ, ಇದೆಲ್ಲ ಬೇಡವೇ ಬೇಡ. ಅವಳಿಗೆ ಅವಳ ಜೀವನನ ನೋಡ್ಕೊಳ್ಳೋಕೆ ಹೇಳು. ಬೇರೆ ಯಾರನ್ನ ಬೇಕಾದ್ರೂ ಮದ್ವೆ ಆಗೋದಕ್ಕೆ ಹೇಳು. ನಾನ್ ಮಾತ್ರ ಅಡ್ಡಿಪಡಿಸಲ್ಲ. ಏನು ಬೇರೆ ಮದ್ವೆನ? ಅತ್ತೆ, ನಿಮ್ಮ ಮಗ ಏನ್ ಮಾತಾಡ್ತಿದ್ದಾರೆ ನೋಡಿ. ಏನೋ ತಪ್ಪಾಯ್ತು. ಇಷ್ಟಕ್ಕೆಲ್ಲ ಕಾರಣ ನಾನಲ್ಲ, ಆ ಪಕ್ಕದ ಮನೆ ರೂಪ. ಅವಳೇ ಇದನ್ನೆಲ್ಲ ಹೇಳ್ಕೊಟ್ಟು ನನ್ನ ತಲೆ ಕೆಡ್ಸಿದ್ದು. ನಾನೇನ್ ಮಾಡ್ಲಿ? ಏನು ಪಕ್ಕದ ಮನೆ ರೂಪನ? ಸುಜಾತ, ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯೋ ಅಮ್ಮ, ನೀನ್ ಅವಳ ಮಾತು ನಂಬೇಡ. ಇಷ್ಟ ದಿನ ಅಂತೂ ನಮ್ಮ ಮೇಲೆ ಹೇಳ್ತಾ ಇದ್ಲು, ಇವಾಗ ಅವಳ ಪಕ್ಕದ ಮನೆಯವಳ ಮೇಲೆ ಹೇಳ್ತಿದ್ದಾಳೆ. ಹೇಗಾದ್ರೂ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ಸುತ್ತೆ. ರವಿ, ಸಾಕ್ ಬಾಯ್ ಮುಚ್ಚೋ. ಅವಳೇನೋ ಹೇಳ್ತಿದ್ದಾಳೆ ತಾನೆ, ಸ್ವಲ್ಪ ತೆಪ್ಪಗಿರೋ ನೀನು. ಅಮ್ಮ ಸುಜಾತ, ನೀನ್ ಇವಾಗ ಬಾಯ್ ಬಿಟ್ಟು ಹೇಳು, ಏನಾಯ್ತು? ರೂಪ ಏನ್ ಮಾಡದ್ಲೆ? ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ಹೌದು ಅತ್ತೆ, ಅವ್ರ ರೂಪಾನೇ ನಿಮ್ ಬಗ್ಗೆ ಎಲ್ಲ ಚಾಡಿ ಹೇಳಿದ್ದು.
ನೀವು ಸರಿಗಿಲ್ಲ, ನನ್ನ ಗಂಡನ ದೂರ ಮಾಡ್ತಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಲು. ಅದಕ್ಕೆ ನಾನು ನಿಮ್ಮ ಹತ್ರ ಕೋಪ ಮಾಡ್ಕೊಂಡು ಮನೆಗೆ ಹೋಗುವಾಗ ಮತ್ತೆ ನಿನ್ ಗಂಡ ಸರಿ ಇಲ್ಲ, ಅವನಿಗೆ ಅಫೇರ್ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಲು. ಊರೂರಿಗೆಲ್ಲ ಗೊತ್ತು, ನಿಮಗೂ ಗೊತ್ತು ಅಂತ ಹೇಳಿದ್ಲು. ನನಗೆ ಅವಳು ಹೇಳಿದ ಮಾತು ನಿಜ ಅನ್ನಿಸ್ತು, ಹಾಗಾಗಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡೆ. ಅಯ್ಯೋ ಅಯ್ಯೋ ಅಯ್ಯೋ, ಅವಳು ಇರೋದೇ ಈ ಊರಲ್ಲಿ ಅದಕ್ಕೆ ಕಣೆ, ಎಲ್ರೂ ಸಂಸಾರ ಹಾಳು ಮಾಡಿ ಅವಳು ಖುಷಿ ಪಡೋದಕ್ಕೆ. ನೀನ್ ಈ ತರ ಹಿತ್ತಾಳಿ ಕಿವಿ ಅಂತ ನನಗ್ ಮೊದ್ಲೇ ಗೊತ್ತಾಗಿದ್ರೆ ನಾನೇ ಹೇಳ್ತಿದ್ದೆ ಅವಳ ಸಂಘ ಸೇರ್ಬೇಡ ಅಂತ. ನನ್ಗೇನ್ ಗೊತ್ತಿತ್ತು ಅತ್ತೆ, ಅವ್ರು ತುಂಬಾ ವರ್ಷಗಳಿಂದ ಇದೇ ಊರಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆಲ್ಲ ಗೊತ್ತಿರುತ್ತಲ್ಲ ಅನ್ಕೊಂಡು ಅವ್ರ ಮಾತನ್ನ ನಿಜ ಅನ್ಕೊಂಡ್ಬಿಟ್ಟೆ. ನನಗ್ ಕ್ಷಮಿಸ್ಬಿಡಿ ಅತ್ತೆ. ಅಲ್ಲಮ್ಮ ಸುಜಾತ, ನಿನಗಷ್ಟು ಗೊತ್ತಾಗಲ್ವಾ? ಅಲ್ಲ, ನಾವು ಈ ಮನೆಯಲ್ಲಿ ನಿನ್ನನ್ನ ಮಗಳ ತರ ನೋಡ್ಕೋತಿದೀವಿ. ಹಾಗಿರುವಾಗ ನಿನಗೆ ಏನಾದ್ರೂ ಮೋಸ ಮಾಡ್ತೀವಾ? ಯಾರೋ ಮೂರನೇವ್ರ ಮಾತು ಕೇಳ್ಕೊಂಡು ನಿನ್ ಸಂಸಾರನ ನೀನ್ ಹಾಳು ಮಾಡ್ಕೋತಿದ್ಯಲ್ಲ. ಹಿತ್ತಾಳಿ ಕಿವಿ ಇರಬಾರ್ದಮ್ಮ. ಹೀಗೆ ಹಿತ್ತಾಳಿ ಕಿವಿ ಇದ್ರೆ ಯಾರು ಏನೇ ಹೇಳಿದ್ರು ಅದೇ ಸತ್ಯ ಅನ್ಸುತ್ತೆ. ನಮ್ ಜೊತೆಲಿರೋರು ಹೇಳೋದೆ ಸುಳ್ಳು ಅನ್ಸುತ್ತೆ. ನಮ್ಗೆ ಸ್ವಂತ ಬುದ್ಧಿ ಇರ್ಬೇಕು ಯಾವಾಗ್ಲೂ. ಅಂತೂ ಇಂತೂ ಏನೇನೋ ಪ್ಲಾನ್ ಮಾಡಿ ಮನೆ ಸೊಸೆನ ತವ್ರ ಮನೆ ಕಳ್ಸಿದೀನಿ. ನೋಡೋಣ ಇವ್ರ ಮನೆ ವಾತಾವರಣ ಹೇಗಿದೆ ಅಂತ. ಅಲ್ಲೆಲ್ಲ ವಾತಾವರಣ ನೋಡ್ಬಿಟ್ಟು ನನ್ ಮನ್ಸಿಗೆ ಹಾಲ್ ಕುಡ್ದು ಸಂತೋಷ ಆಗೋದಂತೂ ನಿಜ. ಒಳಗೋಗಿ ಕೋಮತಿ ಏನ್ ಮಾಡ್ತಿದ್ದಾರೆ ಅಂತ ಮಾತಾಡ್ಸ್ಕೊಂಡ್ಬರ್ತೀನಿ. ಅಯ್ಯಯ್ಯೋ, ಇದೇನಿದು? ಸುಜಾತನ ತವ್ರ ಮನೆ ಕಳ್ಸಿದ್ನಲ್ಲ, ಆದ್ರೆ ಇವಳು ನೋಡಿದ್ರೆ ಇಲ್ಲಿದ್ದಾಳೆ. ಎಲ್ರು ಯಾಕೋ ಕೋಪ ಮಾಡ್ಕೊಂಡು ನನ್ ಕಡೆನೇ ನೋಡ್ತಿದ್ದಾರೆ. ಏನಾದ್ರೂ ಇರೋ ಬರೋ ವಿಷಯ ಎಲ್ಲ ಹೇಳ್ಬಿಟ್ಲಾ ಹೇಗೆ? ಸುಜಾತ, ನೀನ್ ಯಾವಾಗಮ್ಮ ಬಂದೆ? ಅದೇ ನಾನು ನಿಮ್ಮ ಮನೇಲಿ ಹೇಗಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ, ಸ್ವಲ್ಪ ಸಮಾಧಾನ ಮಾಡಿ ಹೋಗೋಣ ಅಂತ ಬಂದೆ. ನೀನ್ ಬೇರೆ ತವ್ರ ಮನೆಗೆ ಹೋಗಿದ್ಯಲ್ಲ, ಏನೋ 4 ಬುದ್ಧಿ ಮಾತು ಹೇಳೋಗೋಣ ಅಂತ ಬಂದೆ. ಆದ್ರೆ ನೀನ್ ಬಂದ್ಬಿಟ್ಟಿದ್ಯಾ? ಯಾವಾಗ ಬಂದೆ ನನಗೆ ಗೊತ್ತೇ ಇಲ್ಲ ನೋಡು. ಸರಿ, ನೀವು ಬಂದಿದ್ದೀರಲ್ಲ, ಹೇಗೋ ಸಂಸಾರ ಒಂದಾಗಿದೆಯಲ್ಲ, ನಾನಿನ್ನೇನ್ ಮಾಡ್ಲಿ ಇಲ್ಲಿ? ನಾನು ಹೊರಡ್ತೀನಿ ಆಯ್ತಾ? ನಿಂತ್ಕೊಳ್ಳೆ ಇಲ್ಲಿ. ಮಾಡೋದೆಲ್ಲ ಮಾಡಿ ನನ್ ಸೊಸೆ ತಲೆ ಕೆಡ್ಸಿ ಇವಾಗ ಏನು ಮಾಡೇ ಇಲ್ಲ ಅನ್ನೋ ತರ ನಾಟಕ ಮಾಡ್ಕೊಂಡು ಹೋಗ್ತಿದ್ಯೇನೆ. ಅಯ್ಯೋಯ್ಯೋ, ಇದೇನಂಟಿ ಏನ್ ಮಾತಾಡ್ತಿದ್ರ? ನಾನೇನ್ ಮಾಡ್ದೆ? ಅಯ್ಯೋ, ನಿಮ್ ಸೊಸೆ ತಲೆ ಕೆಡ್ಸೋಕೆ ನಾನೇನಕ್ ಮಾತಾಡ್ತೀನಿ ಹೇಳಿ? ನೀವೇನೋ ತಪ್ಪು ತಿಳ್ಕೊಂಡಿದ್ರ ಅನ್ಸುತ್ತೆ. ನನಗ್ ಮನೇಲಿ ತುಂಬಾನೇ ಕೆಲಸ ಇದೆ, ನಾನು ಹೊರಡ್ತೀನಿ ಆಂಟಿ, ನನ್ ಬಿಟ್ಬಿಡಿ. ನೋಡೇ ರೂಪಾ, ಇದೇ ಕೊನೆ. ಇನ್ಯಾವತ್ತಾದ್ರೂ ನನ್ ಸೊಸೆ ಹತ್ರ ಬಂದ್ಬಿಟ್ಟು ಏನಾದ್ರೂ ಚಾಡಿ ಹೇಳಿ ಸಂಸಾರ ಹಾಳು ಮಾಡಿ ನೀನ್ ಖುಷಿ ತಗೊಂಡ್ಯೋ, ಅವತ್ ನಿನ್ ಪ್ರಾಣ ತೆಗ್ದ್ಬಿಡ್ತೀನಿ. ಇವಾಗ ಮುಖಕ್ ಮಾತ್ರ ಗಾಯ ಮಾಡಿದೀನಿ ಹೊಡೆದು, ಆಮೇಲೆ ಏನಿಲ್ಲ, ಗಂಟ್ಲೆಲ್ಲ ಹಿಚ್ಚಿ ಸಾಯಿಸ್ಬಿಡ್ತೀನಿ, ನೆನ್ಪಿಟ್ಕೋ. ಏನೋ ಊರು ಮನೆ ಹುಡುಗಿ ಅಂತ ಸುಮ್ನೆ ಇದೀನಿ, ಇಲ್ಲ ಅಂದ್ರೆ ನಿನ್ ಮನೆಗ್ ಬಂದು ನಿನ್ ಗಂಡನ ಹತ್ರ ಇರೋ ಬರೋ ಎಲ್ಲಾ ವಿಷಯನೂ ಹೇಳ್ತಿದ್ದೆ. ಆಮೇಲೆ ನಮ್ ಸಂಸಾರ ಹಾಳಾಗೋದಲ್ಲ, ನಿನ್ ಸಂಸಾರನೇ ಹಾಳಾಗ್ಬೇಕಿತ್ತು. ಇನ್ಮೇಲೆ ಎಲ್ಲಾದ್ರೂ ಈ ಕಡೆ ಕಾಣಿಸ್ಕೊಂಡಿದ್ ನೋಡ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ, ಹೊರಡು ಇಲ್ಲಿಂದ. ಸತ್ಯ ಎಲ್ಲ ಗೊತ್ತಾದ್ಮೇಲೆ ಕೋಮತಿಗೆ ತುಂಬಾನೇ ಕೋಪ ಬಂದಿರತ್ತೆ. ಅದೇ ಟೈಮಿಗೆ ಕರೆಕ್ಟ್ ಆಗಿ ರೂಪಾ ಏನಾದ್ರೂ ಈ ಮನೇಲಿ ನಡೀತಾ ಇದೆಯಾ ಅಂತ ನೋಡಿ ಖುಷಿ ಪಡೋಣ ಅಂತ ಬಂದಿರ್ತಾಳೆ. ಸಿಕ್ಕಿದೆ ಚಾನ್ಸು ಅಂತ ಗೋಮತಿ ತನ್ನ ಕೋಪನೆಲ್ಲ ರೂಪನ್ ಮೇಲೆ ತೀರ್ಸ್ಕೊತಾಳೆ. ಇಷ್ಟೆಲ್ಲ ಆದ್ಮೇಲೆ ಸುಜಾತ ಕೂಡ ಸ್ವಲ್ಪ ಬೇರೆಯವ್ರ ಮಾತನ್ನ ನಂಬೋದನ್ನ ಕಡಿಮೆ ಮಾಡ್ತಾಳೆ. ತಾನು ಸ್ವಂತವಾಗಿ ಏನೇ ಆದ್ರೂ ಯೋಚನೆ ಮಾಡ್ತಾಳೆ. ಎಲ್ಲರ ಜೀವನದಲ್ಲೂ ರೂಪನಂತವ್ರು ಸಿಕ್ಕೇ ಸಿಗ್ತಾರೆ. ಯಾಕೆಂದ್ರೆ ಕೆಲವೊಬ್ರಿಗೆ ಬೇರೆಯವ್ರ ಜೀವನದಲ್ಲಿ ಸಂತೋಷವಾಗಿರೋದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗ್ತಿರಲ್ಲ. ಹಾಗಾಗಿ ಏನೋ ಒಂದ್ ಮಾಡಿ ಅವ್ರ ಜೀವನ ಹಾಳು ಮಾಡಿ ಇವರು ಖುಷಿ ಪಡ್ತಾ ಇರ್ತಾರೆ. ಅದಕ್ಕೆ ಹೇಳೋದು, ಬೇರೆ ಯಾರು ಏನೇ ಹೇಳ್ಕೊಟ್ರು ನಾವದನ್ನ ಕೇಳಿಸ್ಕೋಬೇಕು, ಆದ್ರೆ ಅದನ್ನ ನಂಬೋಕ್ ಹೋಗ್ಬಾರ್ದು. ಯಾಕೆಂದ್ರೆ ನಮಗೆ ಸ್ವಂತವಾಗಿ ಆಲೋಚನೆ ಮಾಡೋ ಶಕ್ತಿ ಇರತ್ತೆ. ಹಾಗಾಗಿ ಆ ಶಕ್ತಿನ ಯಾವತ್ತೂ ಬೇರೆಯವ್ರ ಹತ್ರ ಅಡು ಇಡಬಾರ್ದು. ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಬೇರೆ ಯಾರ್ದೋ ಮಾತು ಕೇಳಿ ನಾವು ತಪ್ಪು ನಿರ್ಧಾರಗಳನ್ನ ತಗೊಂಡ್ರೆ ಸುಜಾತನ್ ಜೀವನ ಈಗ ಸರಿಯಾಗಿರ್ಬೋದು, ಆದ್ರೆ ನಿಜ ಜೀವನದಲ್ಲಿ ಕೆಲವೊಬ್ರು ಜೀವನ ತುಂಬಾನೇ ಹದಗೆಟ್ಟಿರುತ್ತೆ. ಹಾಗಾಗಿ ಯಾವತ್ತೂ ಏನೇ ಆದ್ರೂ ಯೋಚನೆ ಮಾಡಿ ನಮ್ಮ ನಿರ್ಧಾರಗಳನ್ನ ತಗೊಳ್ಳೋದನ್ನ ನೀವು ನಿರ್ದಿಷ್ಟವಾಗಿ ಕಲ್ತ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ನನ್ನ ಸೊಸೆ ಹಾಗೆ ಹಿತ್ತಾಳಿ ಕಿವಿಯವ್ರು ಮಾತ್ರ ಆಗ್ಬೇಡಿ. ಯಾವಾಗ್ಲೂ ಸ್ವಂತವಾಗಿ ಯೋಚನೆ ಮಾಡಿ. ಅಂಬಿಕಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಗಂಡ ಮಾರುತಿ ಅವರಿಗೆ ಹಾಯ್ ಹೇಳಿ ಅಂತ. ಹಾಯ್ ಮಾರುತಿ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.